ಕಾಮಿಸ್ವಾಮಿಯ ಮತ್ತೊಂದು ಕರಾಳ ಮುಖ ಬಟಾಬಯಲು. ಮಠಾಧೀಶ ಹರಿದ ಸೀರೆಗಳೆಷ್ಟು ಗೊತ್ತಾ, ಹಂಚಿದ ಭೂಮಿಯಷ್ಟು ಗೊತ್ತಾ? ರಾಸಲೀಲೆ ದಯಾನಂದ ಸ್ವಾಮೀಜಿಯ ಕಣ್ಣು ಬಿತ್ತು ಮಠದ ಆಸ್ತಿಯತ್ತ. ಈತ ಹಂಚಿಕೆ ಮಾಡಿದ ಭೂಮಿ ಎಷ್ಟು? ಇದರಲ್ಲಿ ಈತನದ್ದೇ ಸಿಂಹಪಾಲು. 3600 ಎಕರೆ ಮಠದ ಜಮೀನು ಈಗ 80 ಎಕರೆ ಆದದ್ದು ಹೇಗೆ ಸ್ವಾಮಿ? ಸ್ವಾಮೀಜಿಯ ಕುಟುಂಬಸ್ಥರ ಪಾಲಾಗ್ತಿದೆಯಾ ಸಾರ್ವಜನಿಕ ಮಠದ ಆಸ್ತಿ? ದೇಶ ಬಿಡಲು ತುದಿಗಾಲಲ್ಲಿ ನಿಂತಿರುವ ಪಲ್ಲಂಗದಾಟದ ಕಾಮಿಸ್ವಾಮಿ. ಕಾಮಿಸ್ವಾಮಿಯ ಮತ್ತೊಂದು ಕರಾಳ ಮುಖ ವೀಕ್ಷಿಸಿ ನಿಮ್ಮ ಸಾಮ್ರಾಟ್ ಟಿವಿ.